ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋದು ಜನಕ್ಕೆ ಹೇಗಿದೆ ಅಂತ ನೋಡೋಣ. ನಮ್ಗೆ ಒಳಗ ಕಲ್ಮಶ ಬಾಳ್ ತುಂಬಿಕೊಂಡೈತಿ. ರಕ್ಷಿತಾ ಮಗಳಂತ ಹೆಚ್ಚಿನ ಹರ್ಟ್ ಮಾಡೋದಾಗ್ಲಿ, ಬೇರೆಯವ್ರದೇ ಹೆಸರುಗಳು ಹೇಳ್ಕೊಂಡು ಟಾಂಟ್ ಮಾಡಬಾರ್ದು. ಎಸ್ ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಮಾಳು ನೇರ ನುಡಿ ಮನೆಯವರಿಗೆ ಅರಗಿಸಿಕೊಳ್ಳೋಕೆ ಆಗ್ತಿಲ್ವಾ ಅಂತ ಹೇಳ್ಬಿಟ್ಟು. ಈಗ ಅವರು ನೇರ ನುಡಿ ಮನೆಯವರಿಗೆ ಸ್ವಲ್ಪ ಜನಕ್ಕೆ ಅರಗಿಸ್ಕೊಳ್ಳೋಕೆ ಆಗ್ತಲ್ಲ. ಈಗ ನಾಮಿನೇಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಬರ್ದಿದ್ದಾರೆ. ಮಾಳು ಅವರು ಯಾರ್ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಅರ್ಗಿಸ್ಕೊಳ್ಳೋಕೆ ಆಗ್ತಾರ. ಈಗ ಇದ್ದಿದ್ದಂಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಬೆಳಿಗ್ಗೆ ಕೂಡ ಪ್ರೋಮೋ ಬಿಟ್ಟಿದ್ರು, ಯಾರ್ಯಾರಿಗೆ ಇಲ್ಲಿ ನೀರು ಹಾಕಿದ್ದಾರೆ ಅಂತ ಗೊತ್ತಾಯ್ತು. ಇಲ್ಲಿ ಫಸ್ಟಿಗೆ ಪ್ರೋಮೋದಲ್ಲಿ ಇರೋ ಪ್ರಕಾರ ಚಿನಿಮಿಡಿ ಅಂತಂದ್ಬಿಟ್ಟು ಜಾನ್ವಿ ಅವ್ರಿಗೆ ಕೊಡ್ತೀನಿ ಅಂತ ಇಲ್ಲಿ ಹೇಳಿದ್ರು. ಮತ್ತೆ ಅವ್ರದ್ದು ಮೇಕಪ್ ವಿಚಾರ ಏನಿದೆ ಅದನ್ನು ಕೂಡ ಇಲ್ಲಿ ತಗೊಂಡ್ರು. ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೊಂಡು ಮೇಕಪ್ ಮಾಡ್ಕೊಳ್ದಿರ್ಬೋದು ಬೇಕಂತಂದ್ಬಿಟ್ಟು, ಅದು ಬೇರೆ ಕಡೆ. ಆದರೆ ಅಡುಗೆ ಅಂತ ಬಂದರೆ ಟೈಮ್ ಪ್ರಕಾರ ಮಾಡಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಮಾಳು ಅವರು ನೇರವಾಗಿ ಇಲ್ಲಿ ಹೇಳ್ತಿದ್ದಾರೆ, ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ತಪ್ಪು ಮಾಡ್ತಾರೆ. ಯಾಕಂದ್ರೆ ಮೇಕಪ್ ವಿಚಾರ ಬೇರೆ, ಬಟ್ ಇಲ್ಲಿ ನಾಮಿನೇಷನ್ ಏನಕ್ಕೆ ಮಾಡ್ತಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳಬೇಕಲ್ಲ. ಟೈಮ್ ಸರಿಗೆ ಅಡುಗೆ ಮಾಡಲ್ಲ, ಓಕೆ. ಬಟ್ ಆದರೆ ಇಲ್ಲಿ ಅವ್ರು ಹೇಳಿದ ಇನ್ನೊಂದೇನಂದ್ರೆ ಮೇಕಪ್ ವಿಚಾರ ತಗೊಳ್ದೇ ಇದ್ದಿದ್ರೆ ಚೆನ್ನಾಗಿರೋದು. ಯಾಕಂದ್ರೆ ಅವರು ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿ ಕಾಣಿಸ್ಬಾರ್ದು ಅಂತಂದ್ಬಿಟ್ಟು ಅವರ ಒಂದು ಇಚ್ಛೆ. ಇಲ್ಲಿ ಮಾಡೋರು ಇದನ್ನು ತಗೊಂಡಿರಲಿಲ್ಲ ಅಂತ ಚೆನ್ನಾಗಿರೋದು. ಬಟ್ ನೇರವಾಗಿ ಮಾತಾಡ್ತಾ ಇದ್ದಾರೆ, ಹೌದು. ಬಟ್ ಮೇಕಪ್ ವಿಚಾರ ಬೇಕಾಗಿರಲಿಲ್ಲ. ಇದನ್ನ ಇಲ್ಲಿ ಯೂಸ್ ಮಾಡ್ಕೊಂತಿರೋದು ಯಾರಪ್ಪ ಅಂತಂದ್ರೆ ಕಾಕ್ರೋಚ್ ಸುದಿಯವರು. ಈ ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಮುಗಿದ ಆದ್ಮೇಲೆ ಇಲ್ಲಿ ಮಾತಾಡೋಕೆ ಕೂತ್ಕೊಂಡಿದ್ದಾರೆ. ಇಲ್ಲಿ ಕಾಕ್ರೋಚ್ ಸುದಿಯವರು ಕೂಡ ಇದ್ದಾರೆ, ಜಾನ್ವಿ ಅವರು ಕೂಡ ಇಲ್ಲಿ ಇದ್ದಾರೆ. ಇಲ್ಲಿ ಸುದಿಯವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಬೇರೆಯವ್ರು ಏನ್ ತಪ್ಪು ಮಾಡ್ತಾರೆ, ಬೇರೆಯವ್ರು ಏನ್ ತಪ್ಪು ಮಾತಾಡ್ತಾ ಇದಾರೆ ಅಂತಂದ್ಬಿಟ್ಟು ಅವ್ರಿಗೆ ತಪ್ಪು ಅಂತ ಅನಿಸ್ತಾ ಇರ್ಬೋದು. ಆದ್ರೆ ಇಲ್ಲಿ ಮಾಡುವವ್ರು ಮಾತಾಡಿದ್ ಕರೆಕ್ಟ್ ಆಗೇ ಇತ್ತು. ಇಲ್ಲಿ ಟೈಮ್ ಪ್ರಕಾರಕ್ಕೆ ಕರೆಕ್ಟ್ ಆಗಿ ಅವ್ರು ಮಾಡ್ತಾ ಇದಾರೆ, ಕರೆಕ್ಟ್. ಬಟ್ ಟೈಮ್ ಸರಿಗೆ ಆಗ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡುವವ್ರು ಹೇಳಿದ್ದು. ಅದನ್ನೇ ಇಲ್ಲಿ ಇವರು ಕಾಕ್ರೋಚ್ ಸುದಿಯವರು ತಿರ್ಚಿ ಹೇಳ್ತಾ ಇದಾರೆ. ಚೆನ್ನಾಗಿ ತಿನ್ನೋವರೆಗೂ ತಿನ್ಬಿಟ್ಟು ಅಡುಗೆ ಟೈಮ್ ಸರಿಯಾಗಿ ಮಾಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರಲ್ಲ ಅಂತ ಇಲ್ಲಿ ಹೇಳ್ತಾ ಇದಾರೆ. ಇವರು ಸ್ವಲ್ಪ ಈ ಒಂದು ಬುದ್ಧಿನ ಬಿಟ್ರೆ, ಅಲ್ಲೊಂದು ಹೇಳೋದು ಇಲ್ಲೊಂದು ಹೇಳೋದನ್ನ ಅಂದ್ರೆ ತಂದಿಡ್ತಾರೆ ಅಂತ ಹೇಳ್ತಾರಲ್ಲ, ಆ ಒಂದು ಬುದ್ಧಿನ ಬಿಟ್ರೆ ಸ್ವಲ್ಪ ದಿವಸ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಬೋದು. ಬಟ್ ಇವ್ರು ಇದೇ ರೀತಿ ಆಟ ಆಡ್ಕೊಂಡು ಹೋಗ್ತಿದ್ರೆ ಬೇಗನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬಹುದು ಅಂತ ಅಂದ್ಬಿಟ್ಟು ನನ್ನ ಒಂದು ಅನಿಸಿಕೆ. ಆ ನಂತರ ಇಲ್ಲಿ ಕಪ್ ನೀರನ್ನ ಇಲ್ಲಿ ಅಶ್ವಿನಿ ಅವ್ರಿಗೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ರೀಸನ್ ಅಂತೂ ಕರೆಕ್ಟ್ ಆಗಿ ಕೊಟ್ರು. ಒಳಗಡೆ ಕಲ್ಮಶ ಅನ್ನೋದು ತುಂಬಾನೇ ತುಂಬಿಕೊಂಡಿದೆ ಇವರಲ್ಲಿ ಅಂತ ಹೇಳಿದ್ರು. ನಿಜವಾಗ್ಲೂ ಕೂಡ ಒಳಗಡೆ ಕಲ್ಮಶ ಅನ್ನೋದು ಇವರಲ್ಲಿ ತುಂಬಾನೇ ಇದೆ. ಇಲ್ಲಿ ಹೊರಗಡೆ ಅವ್ರು ಏನೇ ಮಾತಾಡ್ತಾ ಇರ್ಬೋದು, ಆದರೆ ಮನಸ್ಸು ಒಳಗಡೆ ತುಂಬಾನೇ ಕಲ್ಮಶ ಇದೆ. ಇನ್ನೊಂದು ರೀಸನ್ ಕೂಡ ಇಲ್ಲಿ ಇವ್ರು ಹೇಳಿದ್ರು, ಮಾಡುವವ್ರು ಹೇಳ್ತಾರೆ, ರಕ್ಷಿತನ ಮಗಳು ಅಂತ ಹೇಳ್ತಾರೆ, ಆದರೆ ಇವರು ಅವ್ರಿಗೆ ಹರ್ಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳಿದ್ರು. ಅದಕ್ಕೆ ಇಲ್ಲಿ ಅಶ್ವಿನಿ ಅವರಿಗೆ ಇದ್ದಿದ್ದಂಗೆ ಹೇಳಿದ್ರಲ್ಲ, ಅದಕ್ಕೆ ಸಖತ್ತಾಗಿ ಬೆಂಕಿ ಹತ್ಬಿಡ್ತು. ಇಲ್ಲಿ ಬೇರೆಯವ್ರ ಹೆಸರನ್ನ ಹೇಳ್ಕೊಂಡು ಟಾಂಟ್ ಮಾಡಬಾರ್ದು ಅಂತ ಇಲ್ಲಿ ಹೇಳಿದ್ರು. ಅವ್ರು ಮಾಡ್ತಿರೋದು ತಪ್ಪಲ್ವಾ? ಮಾಲು ಅವ್ರಿಗೆ ಅಶ್ವಿನಿ ಗೌಡವ್ರು ಹೇಳ್ತಿರೋದು ಮತ್ತೆ ಮಾಡ್ತಿರೋದು ತಪ್ಪು ಅಂತ ಅನಿಸ್ತದೆ. ಅದಕ್ಕೆ ಇಲ್ಲಿ ಅವ್ರ ಹೆಸರನ್ನ ತಗೊಂಡ್ರೆ ಏನಾಯ್ತು. ಆದ್ರೆ ಇಲ್ಲಿ ಅಶ್ವಿನಿ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಬರೀ ನನ್ನ ಹೆಸರು ಮಾತ್ರ ಇಲ್ಲಿ ರಕ್ಷಿತನ ಹೆಸರು ತಗೋಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆದ್ರೆ ಅವ್ರು ಮಾಡ್ತಿರೋದು ಅದೇ ರೀತಿ ಇದೆ. ಮನಸ್ಸಲ್ಲಿ ಕಲ್ಮಶನ ತುಂಬಾನೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಮಗಳು ಅಂತ ಹೇಳ್ತಾರೆ, ಆದ್ರೆ ಅವ್ರಿಗೆ ಇಲ್ಲಿ ಹರ್ಟ್ ಮಾಡ್ತಾ ಇದಾರಲ್ಲ, ಅದು ತಪ್ಪು ಅಂತ ಇಲ್ಲಿ ಮಾಲು ಅವರು ಹೇಳಿದ್ದು. ಆದ್ರೆ ಇದನ್ನ ಅಶ್ವಿನಿ ಅವರು ಇದನ್ನ ಯಾವ ರೀತಿ ತಿರ್ಚಿ ಹೇಳ್ತಾರೆ ಅಂತ ಇನ್ನೂ ನೋಡ್ಬೇಕಾಗಿದೆ. ಜೊತೆಗೆ ಇನ್ನೊಂದು ವರ್ಡ್ ಕೂಡ ಇಲ್ಲಿ ಹೇಳ್ತಾರೆ, ನಾನೆಲ್ಲೋ ಕ್ಷಮೆ ಕೇಳಿದ್ದೀನಿ ಅಂತಂದ್ರೆ ಸೋತಿದ್ದೀನಿ ಅಂತ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಲ್ಲಿ ಯಾರು ಸೋತ್ರು ಗೆದ್ರು ಅಂತ ಮಾತಾಡ್ತಿದ್ರೆ ಏನೋ ಒಂದು ಮ್ಯಾಟ್ರನ್ನ ಲಿಂಕ್ ಮಾಡ್ಕೊಂಡು ಹೇಳ್ಬಿಡ್ತಾರೆ ಅಶ್ವಿನಿ ಗೌಡವರು. ಇಲ್ಲಿ ಮಾಡೋರು ಹೇಳ್ತಾರದೇ ಬೇರೆ, ಇಲ್ಲಿ ಅಶ್ವಿನಿ ಅವ್ರು ಅರ್ಥ ಮಾಡ್ಕೊಂತಾರದೇ ಬೇರೆ. ಕೆಲವೊಂದು ವಿಚಾರಗಳು ನಿಮಗೆ ಗೊತ್ತಿದೆ. ಇಲ್ಲಿ ರಕ್ಷಿತ್ ಅವ್ರು ಏನೋ ಹೇಳಿದ್ರೆ ಅದನ್ನ ಬೇರೆ ತರ ಇಲ್ಲಿ ಹೇಳ್ಬಿಟ್ಟು ತಿರುಗಿಸಿ ಹೇಳ್ಬಿಟ್ರು. ಈ ಒಂದು ಮ್ಯಾಟ್ರನ್ನ ಇಲ್ಲಿ ಮಾಡೋರು ಏನ್ ಹೇಳ್ತಾರೆ ಅದನ್ನ ಇಲ್ಲಿ ಏನ್ ತಿರ್ಚಿ ಹೇಳಿದ್ದಾರೆ ಅಂತ ಸ್ವಲ್ಪ ಕಾದು ನೋಡಿದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ. ಅಶ್ವಿನಿ ಅವರಂತೂ ಇಲ್ಲಿ ತಿರ್ಚಿ ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಮಾಳು ಅವರು ಏನ್ ಹೇಳಿದ್ರು, ಇವ್ರು ಅದನ್ನ ಯಾವ ರೀತಿ ಬೇರೆ ತರ ಕನ್ವರ್ಟ್ ಮಾಡಿ ಹೇಳಿದ್ರು ಅಂತ ಅಂದ್ಬಿಟ್ಟು ನೋಡ್ಬೇಕಿದೆ. ಆ ನಂತರನಲ್ಲಿ ತಗೊಳ್ಳೋದೇನಪ್ಪ ಅಂತಂದ್ರೆ, ಮಾಳುಗೂ ಅಶ್ವಿನಿಗೂ ಏನಾದ್ರೂ ಇದೆಯಾ, ಅದಕ್ಕೆ ಉತ್ತರ ಬೇಕು ನನಗೆ ಅಂತ ಇಲ್ಲಿ ಹೇಳ್ತಾರೆ. ಏನಪ್ಪ ಇದೆ ಇಲ್ಲಿ, ಅವ್ರ ಹತ್ರನೇ ಜಗಳ ಆಡ್ಬೇಕು ಅನ್ನೋದು ಏನೂ ಇಲ್ಲಿ ಇಲ್ಲ. ಬೇರೆಯವ್ರ ಹತ್ರ ಜಗಳ ಆಡಿದಾಗ ಕೂಡ ಅದು ತಪ್ಪು ಅಂತ ಇಲ್ಲಿ ಬೇರೆಯವ್ರಿಗೆ ಅನಿಸಿದೆಯಲ್ಲ, ಅದನ್ನ ಇಲ್ಲಿ ಹೇಳ್ತಾ ಇದಾರೆ ಅಷ್ಟೇ. ಬಟ್ ಆದ್ರೆ ಅಶ್ವಿನಿಗಳವರು ಇದನ್ನ ಅರ್ಥ ಮಾಡ್ಕೊಂತಲ್ಲ. ಇನ್ನು ಪ್ರೋಮೋದಲ್ಲಿ ಇರೋ ಪ್ರಕಾರ ಕೊನೆಯದಾಗಿ ಇಲ್ಲಿ ಹೇಳೋದು, ಒಬ್ಬ ದಡ್ಡನ ಕೈಯಲ್ಲಿ ರಾಜ್ಯ ಸಿಕ್ಕಿದ್ರೆ ಹೀಗೆ ಆಗೋದು ಅಂತ ಅಂದ್ಬಿಟ್ಟು ಇಲ್ಲಿ ಜಾನ್ವಿಯವರು ಹೇಳ್ತಾರೆ. ಅಲ್ಲೇ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಇದ್ದಾರೆ. ಆದ್ರೆ ಏನ್ ಹೇಳಿದ್ರು ಅಂತ ಇಲ್ಲಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಜಾನ್ವಿಯವ್ರನ್ನು ಕೂಡ ಇಲ್ಲಿ ಮಾಡುವವರು ನಾಮಿನೇಟ್ ಅಂತ ಅಂದ್ಬಿಟ್ಟು ನಾಮಿನೇಟ್ ಮಾಡಿದ್ರು. ಮತ್ತೆ ರಾಶಿಕ್ ಅವ್ರನ್ನು ಕೂಡ ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ. ಆದರೆ ರಕ್ಷಿತ್ ಅವ್ರನ್ನು ಕೂಡ ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ. ಆದರೆ ಯಾವೊಂದು ರೀಸನ್ಗೆ ಅಂತ ಇನ್ನೂ ಕೂಡ ಇಲ್ಲಿ ತೋರಿಸಿಲ್ಲ. ಪ್ರತಿಯೊಬ್ಬರದ್ದು ಕೂಡ ಇಲ್ಲಿ ರೀಸನ್ ಗೊತ್ತಾಗಿದೆ. ಆದರೆ ರಕ್ಷಿತ್ ಅವ್ರದ್ದು ಮಾತ್ರ ಇಲ್ಲಿ ಪೆಂಡಿಂಗ್ ಇದೆ. ಇಲ್ಲಿ ಗಿಲ್ಲಿಯವರು ಈ ಒಂದು ವಿಚಾರಕ್ಕೆ ಏನು ಹೇಳಿದ್ರು ಅಂತ ಇಲ್ಲಿ ನೋಡಬೇಕಿದೆ. ಇಲ್ಲಿ ಜಾನ್ವಿಯವರು ಮಾಡ್ತಿರೋ ತಪ್ಪೇನಪ್ಪ ಅಂತಂದ್ರೆ, ಇಲ್ಲಿ ಅವ್ರು ನಾಮಿನೇಟ್ ಆಗಿದ್ದಾರೆ, ಆದರೆ ಅವನು ದಡ್ಡನ ಕೈಲಿ ರಾಜ್ಯ ಅಂತ ಅಂದ್ರೆ ಇಲ್ಲಿ ಮಾಡುವವರು ದಡ್ಡ ಅಂತ ಅಂದ್ಬಿಟ್ಟು ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಜಾನ್ವಿಯವರು ಏನೇ ಮಾತಾಡಿದ್ರು ಕೂಡ ಅದು ಬುದ್ಧಿವಂತಿಕೆ, ಬೇರೆಯವರು ಮಾತಾಡಿದ್ರೆ ಅದು ತಪ್ಪು, ಅವರು ದಡ್ರು ಅನ್ನೋ ರೀತಿಯಲ್ಲಿ
ಮಾತಾಡ್ತಾ ಇದ್ದಾರೆ, ಇದು ನಿಜವಾಗ್ಲೂ ಕೂಡ ಅಷ್ಟೊಂದು ಸರಿ ಅಲ್ಲ. ಅವ್ರಿಗೆ ಮಾಡೋದು ಎಲ್ಲಾನು ಕೂಡ ಸರಿ, ಅವ್ರು ಮಾತಾಡೋದು ಎಲ್ಲಾನು ಕೂಡ ಇಲ್ಲಿ ತಪ್ಪು ಅಂತ ಕೂಡ ಹೇಳೋಕ್ಕಾಗೋದೇ ಇಲ್ಲ. ಕೆಲವೊಂದು ಟೈಮಲ್ಲಿ ಅವರು ಕರೆಕ್ಟಾದ ಒಂದು ಡಿಸಿಷನ್ ಇರ್ಬೋದು, ಕರೆಕ್ಟಾದ ಒಂದು ರೀಸನ್ ಕೊಟ್ಬಿಟ್ಟು ಮಾತಾಡ್ತಾರೆ. ಬಟ್ ಇಲ್ಲಿ ಮಾಡುವವ್ರ ಬಗ್ಗೆ ಅವರು ಪರ್ಸ್ನಲ್ ಆಗಿ ಇಲ್ಲಿ ಬೇಜಾರಾಗಿದ್ದೇನಪ್ಪ ಅಂತಂದ್ರೆ, ಇಲ್ಲಿ ನಾಮಿನೇಟ್ ಮಾಡ್ಬಿಟ್ರಲ್ಲ ನನ್ನನ್ನು ಅಂತಂದ್ಬಿಟ್ಟು ಇಲ್ಲಿ ಜಾನ್ವಿಯವರಿಗೆ ಬೇಜಾರಾಗಿದೆ. ಅದಕ್ಕೆ ಇಲ್ಲಿ ಮಾಡುವವ್ರನ್ನ ದಡ್ರು ಅಂತ ಕರೀತಿದ್ದಾರೆ. ಅವ್ರ ಪ್ರಕಾರ ಇಲ್ಲಿ ಮಾಡುವವ್ರ ಪ್ರಕಾರ ಅವ್ರು ಮಾಡ್ತಾ ಇರೋದು ಸರಿಯಾಗೇ ಇದೆ. ಇಲ್ಲಿ ನೋಡಿರ್ತೀರ ನೀವು ಆಲ್ಮೋಸ್ಟ್ ಈ ಒಂದು ಬಕೆಟ್ ಟೀಮು ಇಲ್ಲಿ ಮಾಡುವವರು ಯಾರ್ಯಾರನ್ನ ನಾಮಿನೇಟ್ ಮಾಡಿದಾರೋ, ಇಲ್ಲಿ ಧ್ರುವಂತವ್ರು ಇರ್ಬೋದು, ಹೊಸದಾಗಿ ಒಂದು ಟೀಮ್ಗೆ ಸೇರ್ಕೊಂಡಿದ್ದಾರೆ. ಬೇಕು ಅಂತ ಫೂಟೇಜ್ಗೋಸ್ಕರನೇ ಇಲ್ಲದೆ ಇರೋ ಕಂಟೆಂಟ್ನ ಅವರೇ ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಹೋಗಿ ಅದರಲ್ಲಿ ಎಡುತ್ತಿದ್ದಾರೆ. ಕಂಟೆಂಟ್ ಕೊಡಬೇಕು ನಿಜ, ಆದರೆ ಬೇಡದೇ ಇರೋ ಕಂಟೆಂಟ್ ಹತ್ರ ಹೋಗ್ತಿದ್ದಾರೆ. ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವರು ವಿಚಾರಕ್ಕೆ ಹೋದ್ರು, ಆ ನಂತರನೇ ಇಲ್ಲಿ ರಾಶಿಕ್ ಅವರು ಸೂರಜ್ ಅವ್ರ ವಿಚಾರಕ್ಕೆ ಹೋದ್ರು. ಇಲ್ಲಿ ಅವ್ರದೇ ತಪ್ಪು, ಇಲ್ಲಿ ನಾನು ಒಬ್ನೇ ಸಾಚ ಅನ್ನೋ ರೀತಿ ಇಲ್ಲಿ ಮಾತಾಡಿದ್ರು. ಅಂದ್ರೆ ಬಿಗ್ ಬಾಸ್ ಮೇಲೆ ಎಲ್ಲರೂ ಕೂಡ ಇಲ್ಲಿ ಕಳ್ಳಾಟ ಆಡ್ತಾ ಇದ್ದಾರೆ. ನಾನೊಬ್ಬನೇ ಇಲ್ಲಿ ನಿಯತ್ತಾಗಿ ಆಟ ಆಡ್ತಾ ಇರೋದು, ನಾನು ಯಾರ ಒಂದು ಗ್ರೂಪಲ್ಲೂ ಕೂಡ ಇಲ್ಲಿ ಇಲ್ಲ. ನಾನು ಬಿಗ್ ಬಾಸ್ ಮೇಲೆ ಹೇಗೆ ಉಳ್ಕೋಬೇಕು ಅಂತ ನನಗೆ ಗೊತ್ತಿದೆ ಅಂತ ಅಂದ್ಬಿಟ್ಟು ನೆನ್ನೆ ಎಪಿಸೋಡಲ್ಲೇ ತುಂಬ ಓವರ್ ಆಗಿ ಮಾತಾಡ್ಬಿಟ್ರು. ಅದರಲ್ಲೂ ಗಿಲ್ಲಿಯವ್ರನ್ನಂತೂ ಎಷ್ಟು ತುಳಿಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಂದರೆ, ಅವರು ಕುಗ್ಬೇಕು ಇಲ್ಲಿ ಗಿಲ್ಲಿಯವರು ಅಂತ ಬಿಟ್ಟು ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಕೆಲವೊಬ್ಬರು. ಅದ್ರ ಪ್ರಕರಣ ಸ್ವಲ್ಪ ಇಲ್ಲಿ ಅದೇ ಥರ ಸಿಚುವೇಶನ್ ಕೂಡ ಇಲ್ಲಿ ಕ್ರಿಯೇಟ್ ಆಗಿದೆ. ಅಟ್ ಪ್ರೆಸೆಂಟ್ ಲೈವ್ ನೋಡ್ತವ್ರಿಗೆ ಗೊತ್ತಿರುತ್ತೆ. ಗಿಲ್ಲಿಯವರು ನಗ್ತಾ ಇದ್ದಾರೆ, ಆದರೆ ಅವ್ರ ಮುಖದಲ್ಲಿ ನಗು ಕಾಣಿಸ್ತಾ ಇದೆ. ಮನಸ್ಸಿಂದ ಇಲ್ಲಿ ಅವರು ನಗ್ತಾ ಇದ್ದಾರೆ ಅಂತ ಇಲ್ಲಿ ಅನಿಸಿಲ್ಲ. ನೆನ್ನೆ ಇಲ್ಲಿ ಕಾವ್ಯ ಅವ್ರಿಗೂ ಮತ್ತು ಇಲ್ಲಿ ಗಿಲ್ಲಿಯವ್ರಿಗೂ ಸ್ವಲ್ಪ ಇಲ್ಲಿ ಮಾತಿಗೆ ಮಾತು ಬಂತು, ಬೇಜಾರಾಗಿದೆ. ಇಲ್ಲಿ ಗಿಲ್ಲಿಯವರು ಮತ್ತು ಕಾವ್ಯ ಅವರು ಇಬ್ಬರು ಕೂಡ ಮಾತಾಡೋದು ಬಿಟ್ಟಿದ್ದಾರೆ. ಸ್ವಲ್ಪ ಈ ಒಂದು ಬಕೆಟ್ ಟೀಮ್ಗೆ ಇಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಅವ್ರ ಮುಖದಲ್ಲಿ ನೋಡಬೇಕು ಇವರಿಬ್ರು ಮಾತಾಡ್ತಾ ಇಲ್ಲ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಿಂದ ಮೆರೆದಾಡ್ತಾ ಇದ್ದಾರೆ. ಸ್ವಲ್ಪ ದಿವಸ ಸರಿ ಹೋಗುತ್ತೆ ಆಲ್ಮೋಸ್ಟ್ ನನ್ನ ಪ್ರಕಾರ. ಸರಿ ಹೋದ್ಮೇಲೆ ಯಾವ ರೀತಿ ಇವರಿಬ್ಬರು ಆಟ ಇರುತ್ತೆ ಅಂತಂದ್ಬಿಟ್ಟು ಕಾದು ನೋಡೋಣ. ಇಲ್ಲಿ ಮಾಡೋರು ಧ್ರುವಂತವ್ರಿಗೆ ಕರೆಕ್ಟಾದ ಒಂದು ರೀಸನ್ ಕೊಟ್ಟರು. ಅವ್ರ ತಲೆ ಒಳಗಡೆ ಸಗಣಿ ಇದೆ ಅಂತ ಅಂದ್ಬಿಟ್ಟು ಕಾಕ್ರೋಚ್ ಸುದ್ದಿ ಅವ್ರನ್ನೂ ಕೂಡ ಇಲ್ಲಿ ನಾಮಿನೇಷನ್ ಮಾಡಿದ್ರು. ಮತ್ತು ಇಲ್ಲಿ ರಾಶಿಕ್ ಅವರು ಕಸ ಅಂತ ಇಲ್ಲಿ ಹೇಳಿದ್ರು. ಅವ್ರ ತಲೆಯಲ್ಲಿ ತುಂಬ್ಕೊಂಡ್ರದೆಲ್ಲ ಕಸನೇ, ಬೇಡದಿರೋದೆಲ್ಲ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟು ಇಲ್ಲಿ ಮಾತಾಡ್ತಾ ಇದ್ದಾರೆ. ಅವರು ಮಾಡುವವ್ರು ಹೇಳಿದ್ದೇ ಬೇರೆ, ಅವ್ರು ಅರ್ಥ ಮಾಡ್ಕೊಂಡಿದ್ದ ರೀತಿನೇ ಬೇರೆ. ಇಲ್ಲಿ ಜಾನ್ವಿ ಅವರು ಕೂಡ ಅದೇ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ಅಶ್ವಿನಿ ಗೌಡವರು ಕೂಡ ಅದಕ್ಕೇನೆ ಇಲ್ಲಿ ನಿನ್ನ ಬಗ್ಗೆ ಮಾತಾಡು, ರಕ್ಷಿತನ ತೊಗೊಂಬರ್ಬೇಡ ಅನ್ನೋ ರೀತಿ ಮಾತಾಡ್ತಾರೆ. ಇಲ್ಲಿ ಯಾರು ಏನೇ ತಪ್ಪು ಮಾಡಿದ್ರು ಕೂಡ ಅವ್ರ ಜೊತೆನೇ ತಪ್ಪು ಮಾಡಬೇಕು, ಅವ್ರ ಜೊತೆನೇ ತಪ್ಪು ಮಾತಾಡಿರಬೇಕು, ಅವ್ರ ಜೊತೆನೇ ಜಗಳ ಆಡಿರಬೇಕು ಅಂತ ಏನೂ ಇಲ್ಲ. ಇಲ್ಲಿ ಬೇರೆಯವ್ರ ಜೊತೆ ಮಾತಾಡಿದಾಗೂ ಕೂಡ ಅದು ನಮಗೆ ತಪ್ಪು ಅನ್ನಿಸ್ದಾಗ ಇಲ್ಲಿ ಹೇಳ್ಬೋದು. ಅಶ್ವಿನಿ ಗೌಡ ಅವರು ಇಲ್ಲಿ ಬೇರೆಯವ್ರ ವಿಚಾರಕ್ಕೆ ಮೂಗು ತೂರಿಸ್ಬೋದು, ಆದರೆ ಇಲ್ಲಿ ಮಾಡುವವರು ರಕ್ಷಿತ್ ಅವ್ರಿಗೆ ಮಾಡ್ತಿರೋ ಅನ್ಯಾಯದ ಬಗ್ಗೆ ಮಾತಾಡಿದ ತಕ್ಷಣ ಇವ್ರಿಗೆ ಇಲ್ಲಿ ಉರಿ ಹತ್ಬಿಟ್ಟಿದೆ. ಸದ್ಯ ಎಲ್ಲರೂ ಕೂಡ ಈ ರೀತಿಯಾಗಿ ಮಾತಾಡ್ತಾರೆ. ವೀಕ್ಷಕರೇ, ಪ್ರೋಮೋ ನೋಡಿ ಒಂದಿಲ್ಲಿ ಅನ್ಸೋದೇನಪ್ಪ ಅಂತಂದ್ರೆ, ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಮಾಡುವವ್ರ ವಿರುದ್ಧ ಸಖತ್ತಾಗಿ ರೊಚ್ಚಿಗೆದ್ದಿದ್ದಾರೆ. ಇವರು ಸರಿಯಾದ ಡಿಸಿಷನ್ ತಗೊಂಡಿಲ್ಲ ಅಂತ ಅಂದ್ಬಿಟ್ಟು ಕಾಕ್ರೋಚ್ ಸುದ್ದಿಯವರು, ಜಾನ್ವಿಯವರು, ಅಶ್ವಿನಿಯವರು, ಧ್ರುವಂತವರು ಇಲ್ಲಿ ನಾನು ಬಿಟ್ಕೊಟ್ಟಿಕ್ಕೆ ಅವನು ಕ್ಯಾಪ್ಟನ್ ಆಗಿದ್ದು ಅಂತ ಧ್ರುವಂತವರು ಕೂಡ ಇಲ್ಲಿ ಮಾತಾಡಿದ್ರು. ಇಲ್ಲಿ ಯಾರಿಗೂ ಕೂಡ ಬಿಟ್ಕೊಡೋಕ್ಕೆ ಕ್ಯಾಪ್ಟನ್ ಆಗಿಲ್ಲ. ಅವರ ಒಂದು ಯೋಗದಿಂದ ಮತ್ತು ಅವರ ಒಂದು ಯೋಗ್ಯತೆಯಿಂದ ಇಲ್ಲಿ ಅವರು ಆಗಿದ್ದಾರೆ. ಇಲ್ಲಿ ಲೆಟ್ರ್ ಬಿಟ್ಕೊಟ್ರೆ ನೀವು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗ್ತೀರಾ ಅಂತ ಅಂದ್ಬಿಟ್ಟು ಮುಂಚೆನೇ ಗೊತ್ತಿತ್ತ ಧ್ರುವಂತವ್ರಿಗೆ. ಇಲ್ಲ ಅಲ್ವಾ, ಏನೋ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಮಾಡಕ್ಕೆ ಹೋದ್ರು. ಅವ್ರಿಗೆ ಇವಾಗ ಅದು ಮುಳುವಾಗಿದೆ ಅಂತ ಅಂದ್ಬಿಟ್ಟು ಧ್ರುವಂತವ್ರು ಅನ್ಕೊಂತಿದ್ದಾರೆ. ಇಲ್ಲಿ ಮಾಡುವವರು ಕರೆಕ್ಟ್ ಆದ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಇಲ್ಲಿ ಮೇನ್ ಆಗಿ ನಾಮಿನೇಟ್ ಮಾಡೋಕ್ಕೆ ಮಾಡುವವರು ಏನು ಕಾರಣ ಅಂತಂದ್ರೆ, ಫೇವರಿಸಮ್ ಏನಕ್ಕೆ ಮಾಡಲಿಲ್ಲ ಅಂತಂದ್ರೆ, ರಕ್ಷಿತ್ ಅವರು ಜೆನ್ಯೂನ್ ಆಗಿ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಧ್ರುವಂತವರು ಬೇಕು ಅಂತಾನೆ ಅಭಿಷೇಕ್ ಅವ್ರ ಹತ್ರ ಹೋಗ್ಬಿಟ್ಟು ರಕ್ಷಿತಾ ಸರಿ ಇಲ್ಲ ಹಾಗೆ ಹೀಗೆ ಅಂತ ಇಲ್ಲಿ ಹೇಳ್ತಿದ್ರು. ಅದನ್ನ ಇಲ್ಲಿ ಮಾಡುವವರು ಕೇಳಿಸ್ಕೊಂಡ್ರು. ಮಾಡುವವರು ಕೂಡ ಇಲ್ಲಿ ಅಲ್ಲೇ ಇದ್ರು. ಬಟ್ ಈ ಒಬ್ಬ ಮನುಷ್ಯ ಈ ರೀತಿಯಾಗಿ ಮಾತಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಎಷ್ಟು ವಿಷಕಾರ್ತ ನೀನು ಅಂತ ಅಂದ್ಬಿಟ್ಟು ನಿನ್ನೆ ಒಂದು ಮೆಣಸಿನ್ಕಾಯಿ ಕೊಡೋ ಟಾಸ್ಕಲ್ಲೂ ಕೂಡ ಅವರು ಈ ಒಂದು ರೀಸನ್ನ ಹೇಳಿದ್ರು. ಅದಕ್ಕೆ ಇಲ್ಲಿ ಅವ್ರನ್ನ ಧ್ರುವಂತವ್ರನ್ನ ನಾಮಿನೇಟ್ ಕೂಡ ಇಲ್ಲಿ ಮಾಡಿದ್ದು. ಅಶ್ವಿನಿ ಅವ್ರು ಕೂಡ ಇಲ್ಲಿ ಅಷ್ಟೇ, ಇಲ್ಲಿ ನಾನು ಸಾರಿ ಕೇಳಿರ್ಬೋದು ಆದರೆ ಸೋತಿದ್ದೀನಿ ಅಂತ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಲ್ಲಿ ಸೋಲೋದು ಗೆಲ್ಲೋದು ವಿಚಾರಣೆ ಇಲ್ಲಿ ಇಲ್ಲ. ಇಲ್ಲಿ ನಾಮಿನೇಟ್ ಆಗಿದ್ದಾರೆ, ಹೌದು ನಾನು ಆಗಿದ್ದೀನಿ ಅಂತ ಒಪ್ಕೊಂಡು ಸುಮ್ಮನಾಗಬೇಕು. ಅದಕ್ಕೆ ಬೇಡದೇ ಒಂದು ಸೀನ್ ಕ್ರಿಯೇಟ್ ಮಾಡೋದಿರ್ಬೋದು. ಇಲ್ಲಿ ನೋಡಿ ಇವರೆಲ್ಲರೂ ಕೂಡ ಇಲ್ಲಿ ಮಾತಾಡಿದ್ದಾರೆ, ಆದರೆ ರಕ್ಷಿತ್ ಅವ್ರು ಏನೋ ಮಾತಾಡಿಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನು. ಇಲ್ಲಿ ಅವ್ರದ್ದು ಅಷ್ಟೇ ಇಲ್ಲಿ ತೋರಿಸಿಲ್ಲ, ಜಾನ್ವಿ ಅವ್ರದ್ದು ಮತ್ತು ಇಲ್ಲಿ ಕಾಕ್ರೋಚ್ ಸುದ್ದಿ ಅವ್ರದ್ದು, ಧ್ರುವಂತವ್ರದ್ದು ಎಲ್ಲರದ್ದು ಕೂಡ ಇಲ್ಲಿ ತೋರಿಸಿದ್ರು. ಆದರೆ ರಕ್ಷಿತ್ ಅವರು ಹೌದಾ ನಾಮಿನೇಟ್ ಮಾಡಿದ್ದಾರೆ, ಜನರು ನನ್ನ ಉಳಿಸ್ಕೊಂಡ್ರೆ ನಾನು ಇಲ್ಲಿ ಇರ್ತೀನಿ, ಇಲ್ಲ ಅಂತಂದ್ರೆ ಹೊರಗಡೆ ಹೋಗ್ತೀನಿ, ಇಲ್ಲಿ ನನಗೆ ನಂಬಿಕೆ ಇದೆ ಜನಗಳು ನನ್ನ ಉಳಿಸ್ಕೊಂತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವರು ಮಾತಾಡಿದ್ರು. ಆದರೆ ಇವ್ರುಗಳ ಬಾಯಲ್ಲಿ ಯಾರ್ಯಾರು ನಾಮಿನೇಟ್ ಆಗಿದಾರೋ ಅವ್ರಗಳ ಬಾಯಲ್ಲಿ ಇದು ಬರಲಿಲ್ಲ. ಇಲ್ಲಿ ಮಾಡು ಸರಿ ಇಲ್ಲ, ಫೇವರಿಸಮ್ ಮಾಡ್ತವನೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಫೇವರಿಸಮು ಇಲ್ಲ, ಏನೂ ಇಲ್ಲ. ಅವ್ರಿಗೆ ಯಾರು ಸರಿ ಇಲ್ಲ ಅಂತ ಅನ್ನಿಸ್ತೋ ಅವ್ರನ್ನ ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ ಅಷ್ಟೇ. ಆದರೆ ಬಿಗ್ ಬಾಸ್ ಇಲ್ಲೊಂದು ಟ್ವಿಸ್ಟ್ ಅಂತೂ ಇಲ್ಲಿ ಇಟ್ಟಿದ್ದಾರೆ. ಈ ಟ್ವಿಸ್ಟ್ ಏನಾಗುತ್ತೆ ಅಂತಂದರೆ, ಈಗ ಯಾರ್ಯಾರು ನಾಮಿನೇಟ್ ಆಗಿದಾರೋ ಬಿಗ್ ಬಾಸ್ ಇವಾಗ ಒಂದು ಟಾಸ್ಕ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಒಟ್ಟು ಒಂದು ಟೀಮು ಎ, ಒಂದು ಟೀಮ್ ಬಿ ಅಂತ ತಗೊಳ್ಳಿ. ಈಗ ನಾಮಿನೇಟ್ ಆದವರೆಲ್ಲ ಒಂದು ಟೀಮು, ನಾಮಿನೇಟ್ ಆಗದೆ ಇರೋರೆಲ್ಲ ಇನ್ನೊಂದು ಟೀಮು. ಇಲ್ಲಿ ಒಂದು ಪವರ್ ಏನು ಸಿಗುತ್ತೆ ಅಂತಂದರೆ,
ಗೇಮ್ ಅಲ್ಲಿ ಯಾರು ಗೆಲ್ತಾರೋ, ಒಂದು ವೇಳೆ ಇಲ್ಲಿ ನಾಮಿನೇಷನ್ ಆಗಿದಾರಲ್ಲ ಅವ್ರೇನಾದ್ರೂ ಗೆದ್ರೆ ನಾಮಿನೇಷನ್ ಇಂದ ಸೇವ್ ಆಗ್ಬೋದು. ಮತ್ತೆ ಇಲ್ಲಿ ನಾಮಿನೇಟ್ ಆಗದೆ ಇರೋರು ಇದಾರಲ್ಲ ಇನ್ನೊಂದು ಟೀಮ್ ಅಲ್ಲಿ, ಅವ್ರೇನಾದ್ರೂ ಗೆದ್ರೆ ಆ ಒಂದು ಗೇಮ್ ಏನ್ ಕೊಟ್ಟಿರ್ತಾರೆ ಅದರಲ್ಲಿ ಗೆದ್ರೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ನೇರವಾಗಿ ಹೋಗಬಹುದು ಅಂತ ಅಂದ್ಬಿಟ್ಟು ಹೇಳ್ಬೋದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ನೋಡೋಣ ಬಿಗ್ ಬಾಸ್ ಏನೊಂದು ಗೇಮ್ ಕೊಡ್ತಾರೆ, ಯಾರು ಗೆಲ್ತಾರೆ, ನಾಮಿನೇಷನ್ ಯಾರು ಸೇವ್ ಆಗ್ತಾರೆ, ಮತ್ತೆ ಈ ವಾರ ಯಾರ್ಯಾರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗ್ತಾರೆ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.